ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೊಸ ವರ್ಷದ ದಿನವೇ ಭಯಂಕರವಾದಂಥ ಒಂದು ಘಟನೆ ಗಡಿಯಲ್ಲಿ ಸಂಭವಿಸಿದೆ. ಕಡೆಗೂ ಗಡಿ ದಾಟಿ ಡ್ರೋನ್ ಕಳಿಸೇ ಬಿಡ್ತು ಪಾಕಿಸ್ತಾನ. ಭಯಂಕರ ಪ್ರಚೋದನೆಯೊಂದು ಪಾಕ್ನಿಂದ ಆಗಿರೋದು ಭಾರತದ ಸೈನ್ಯವನ್ನು, ಭಾರತ ಸರ್ಕಾರವನ್ನು ಕಡೆಗೆ ಬಾಂಗ್ಲಾದಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಯುದ್ಧ ಮಾಡ್ತಿಲ್ವಲ್ಲ ಅಂತ ಕಡೆಗೆ ತಾನೇ ಡ್ರೋನ್ ಇಳಿಸಿದ ಪಾಕಿಸ್ತಾನ. ಊಹಿಸದಂಥ ಒಂದು ದಾಳಿ ನಡೆದೇ ಬಿಟ್ಟಿದೆ ಪಾಕ್ನಿಂದ. ಭಾರತ ಸೇನೆ ಏನು ಮಾಡ್ತಿದೆ ಈಗ? ಹಾಗಾದರೆ ಯಾವ ರೀತಿಯ ಸಂದೇಶವನ್ನು ಪಾಕಿಸ್ತಾನ ಅಮೆರಿಕ ಕೊಟ್ಟಿರೋದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ನ್ಯೂ ಇಯರ್ ದಿನವೇ ದೊಡ್ಡ ಘಟನೆ ಸಂಭವಿಸಿ ಬಿಟ್ಟಿದೆ. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಪಾಕಿಸ್ತಾನ ದೊಡ್ಡ ಎಸ್ಕಲೇಷನ್ ಇದು ಪಾಕಿಸ್ತಾನದಿಂದ. ಆಪರೇಷನ್ ಸಿಂಧೂರ ಟೈಮಲ್ಲಿ ಈ ಕದನ ವಿರಾಮ ಆಗುವ ಸಮಯದಲ್ಲಿ ಮೋದಿ ಆಡಿದ್ದು ಒಂದೇ ಒಂದು ಮಾತು. ಏನದು? ಕದನ ವಿರಾಮಕ್ಕೂ ಮುನ್ನ ಯಾವುದೇ ಬಗೆಯ ಪ್ರಚೋದನೆ, ಅದು ನಿಮ್ಮ ಸೈನಿಕರಿಂದ ಆಗಲಿ ಅಥವಾ ಉಗ್ರರಿಂದ ಆಗಲಿ, ನಿಮ್ಮ ಆಶ್ರಯದಲ್ಲಿರುವ ಉಗ್ರರಿಂದ ಆಗಲಿ, ಅದನ್ನು ನಾವು ಯುದ್ಧ ಅಂತಲೇ ಪರಿಗಣಿಸಬೇಕಾಗತ್ತೆ. ಆಪರೇಷನ್ ಸಿಂಧೂರ ಪಾಸ್ ಆಗಿದೆ, ಹಾಗಂತ ಆಫ್ ಆಗಿಲ್ಲ, ಅದು ಆನೇ ಆಗಿದೆ, ಬಟ್ ಪಾಸ್ ಆಗಿದೆ, ನೆನಪಿರಲಿ ಅಂತ ರಾಜನಾಥ್ ಸಿಂಗ್ ಅವ್ರು ಹೇಳಿದ್ದು, ನರೇಂದ್ರ ಮೋದಿ ಅವರು ಕೊಟ್ಟಿದ್ದಂಥ ಅಂತಿಮ ಸಂದೇಶ ನಮಗೆ ನೆನಪಿದೆ. ಇದು ಗೊತ್ತಿದ್ದೂ ಕೂಡ ID ದಾಳಿಯನ್ನು ನಡೆಸಿದೆ ಪಾಕಿಸ್ತಾನ. ಭಾರತದ ಗಡಿ ದಾಟಿ ಬಂದು, ಅಂದರೆ ಅದು ಬ್ಲಾಸ್ಟ್ ಆಗಕ್ಕೆ ಬಿಟ್ಟಿಲ್ಲ ನಮ್ಮ ಸೇನೆ, ಡ್ರೋನ್ ಮೂಲಕ ಡ್ರಾಪ್ ಮಾಡಿದೆ ಒಂದು ಬ್ಯಾಗನ್ನು. ಅದರಲ್ಲಿ ID, ಡ್ರಗ್ಸು, ವಿವಿಧ ಸಲಕರಣೆಗಳು ಎಲ್ಲವೂ ಕೂಡ ಇತ್ತು. ಅದನ್ನು ಭಾರತದ ಗಡಿ ಒಳಗಡೆ, ಅಂದರೆ LOC ನಿಯಮವನ್ನು ಉಲ್ಲಂಘನೆ ಮಾಡಿ ಗಡಿ ದಾಟಿ ಡ್ರೋನ್ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಬಾಂಬನ್ನು, ಅಂದರೆ ಬಾಂಬ್ ಇರುವಂಥ ID ಇರುವಂಥ ಬ್ಯಾಗನ್ನು ಇಳಿಸಿದ್ದಾರೆ. ಅದು ಯಾಕೆ ಪ್ಲ್ಯಾನ್ ಆಗಿತ್ತು ಅಂದರೆ ಅದನ್ನೇ ಬ್ಲಾಸ್ಟ್ ಮಾಡುವ, ಆ ಸ್ಪಾಟಲ್ಲೇ ಬ್ಲಾಸ್ಟ್ ಮಾಡೋ ಪ್ಲ್ಯಾನ್ ಇತ್ತಾ, ಅಥವಾ ಅದನ್ನು ಭಾರತದ ಒಳಗಡೆ ಈಗಾಗಲೇ ಸುಮಾರು ಜನ ಉಗ್ರರು ನುಸುಳಿದ್ದಾರೆ ಅನ್ನುವಂಥ ಗುಪ್ತಚರ ರಿಪೋರ್ಟ್ಸ್ ಇವೆಲ್ಲ ಅವ್ರ ಕೈಗೆ ಅದನ್ನು ತಲುಪಿಸೋದಕ್ಕೆ ಮತ್ತು ಇಲ್ಲಿನ ನ್ಯೂ ಇಯರ್ ಸಮಯದಲ್ಲಿ ವಿಧ್ವಂಸ ಸೃಷ್ಟಿ ಮಾಡೋದಕ್ಕೆ ಅಂತಾನೇ ಡ್ರಾಪ್ ಮಾಡಿದ್ದು ಬ್ಯಾಗನ್ನು ಅಂತ ಈಗ ಸದ್ಯ ಹೇಳಲಾಗ್ತಿದ್ದು. ತೀವ್ರ ಕಾರ್ಯಾಚರಣೆ ನಡೆಸಿದೆ. ಆ ಬ್ಯಾಗನ್ನು BSF ಯಾವುದೇ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ಹಾನಿಯಾಗದಂತೆ ವಶಪಡಿಸ್ಕೊಂಡಿದ್ದು. ತೀವ್ರ ಕಾರ್ಯಾಚರಣೆ ಈಗ ಶುರುವಾಗಿದೆ. ಪೂಂಚ್ ಪ್ರದೇಶದಲ್ಲಿ ಆ ಡ್ರೋನ್ ಇಳಿದಿರೋದು 5 ನಿಮಿಷ ಭಾರತ ಒಳಗಡೆ ಬರುತ್ತೆ, ಹಾರಾಡುತ್ತೆ, ಅಲ್ಲಿ ಡ್ರಾಪ್ ಆಗುತ್ತೆ. ಆರ್ಮಿ ಅದನ್ನು ನೋಡಿ ತಕ್ಷಣ ಆ್ಯಕ್ಷನನ್ನು ತಗೊಂಡಿರೋದು. ನಮ್ಮ ಸೇನೆಯ ಕಣ್ ತಪ್ಪಿಸಿ ಏನು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಆದರೆ ಬಹಳ ಇವ್ರ ಪ್ಲ್ಯಾನ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಭಾರತದ ಸೇನೆ ಅಬ್ಸರ್ವ್ ಮಾಡಿದೆ ಮತ್ತು ಅದನ್ನು ವಶಕ್ಕೆ ಪಡೆಯಲಾಗಿದೆ. ಸುತ್ತಮುತ್ತಲೂ ಈಗ ತೀವ್ರ ಕಾರ್ಯಾಚರಣೆ ನಡೀತಾ ಇದೆ. ನಾರ್ಕೋಟಿಕ್ಸು, ಡ್ರಗ್ಸನ್ನು ಕೂಡ ಸಪ್ಲೈ ಮಾಡೋದಕ್ಕೆ ಆ ಡ್ರೋನ್ ಮೂಲಕವೇ ಕಳಿಸ್ಕೊಡ್ಲಾಗಿತ್ತು. ಈಗ 1 ವಾರದ ಹಿಂದೆ ಗಡಿಯಲ್ಲಿ 10 kg ಇದೇ ರೀತಿ ಡ್ರಗ್ಸ್ ಬಂದು ಬಿದ್ದಿತ್ತು ಡ್ರೋನಿಂದ. ಅದ್ರ ಸುತ್ತ ಜೋರು ಕಾರ್ಯಾಚರಣೆ ನಡೀತಾ ಇತ್ತು. ಈಗ ಡ್ರಗ್ಸ್ ಅಷ್ಟೇ ಅಲ್ಲ, ಸಲಕರಣೆಗಳು ಮತ್ತು ಸ್ಫೋಟಕವನ್ನು, ID ಕೂಡ, ಇಂಪ್ರೂವ್ಡ್ ಎಕ್ಸ್ಪ್ಲೋಸಿವ್ ಡಿವೈಸನ್ನು ಕೂಡ ಡ್ರಾಪ್ ಮಾಡೋದು ಡ್ರೋನ್ ಮೂಲಕ. ಸೇನೆ ಅದನ್ನು ವಶಕ್ಕೆ ಪಡೆದಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರಲ್ಲಿ ಇಂಡಿಯನ್ ಆರ್ಮಿ ಮತ್ತು ಪೊಲೀಸು ಸೇರಿಕೊಂಡು ಈ ಡೇಂಜರಸ್ ಬ್ಯಾಗನ್ನು ರಿಕವರ್ ಮಾಡ್ಕೊಂಡಿದ್ದಾರೆ. ಥರ್ಸ್ಡೇ ನಡೆದಿರುವಂಥ ಘಟನೆ ಇದು. ಹಾಗೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಬೇಕಂತಾನೆ ಪಾಕಿಸ್ತಾನ ಕಳಿಸಿರೋದು ಭಾರತವನ್ನು ಪ್ರಚೋದಿಸೋದಿಕ್ಕೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದು ಪಾಕಿಸ್ತಾನ ಇಂಡಿಯಾದ ಏರ್ ಸ್ಪೇಸನ್ನು ಮೀರಿ, ನಿಯಮವನ್ನು ಮೀರಿ ಎಂಟರ್ ಆಗಿದೆ. ಹಾಗೆ ರಂಗರ್ನಲ್ಲ, ಪೂಂಚ್ ರಿವರ್ ಆ ಭಾಗದಲ್ಲಿ ಇದು ಡ್ರಾಪ್ ಆಗಿದೆ. ನಿರ್ಜನ ಪ್ರದೇಶದಲ್ಲಿ, ಕಾಡಿನ ಭಾಗದಲ್ಲಿ ರಿವರ್ ಹತ್ರ ಡ್ರಾಪ್ ಆಗಿದೆ. ಬಟ್ ಪಾಕಿಸ್ತಾನ ಈ ಕೃತ್ಯ ಭಾರತದ ಸೇನೆಯ ಕಣ್ ತಪ್ಪಿಸೋದಕ್ಕೆ ಸಾಧ್ಯವಾಗಿಲ್ಲ. ಇಂಡಿಯನ್ ಟ್ರೂಪ್ಸ್ ಆಪರೇಷನ್ ಸಿಂಧೂರ ಬಳಿಕ ಅಂತೂ ಮೈಯೆಲ್ಲ ಕಣ್ಣಾಗಿ ಕಾಯ್ತಿರೋದು. ಇಂತಹ ಎಷ್ಟು ದಾಳಿಗಳಾಗಿದ್ವು. ಇನ್ಫ್ಯಾಕ್ಟ್ ನಾವು ನಿನ್ನೆ ನೋಡಿದ್ವಿ, ನಿನ್ನೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು. ರಾಜಸ್ಥಾನದಲ್ಲಿ 150 kg ಭಯಂಕರ ಸ್ಫೋಟಕ ಮತ್ತು ಕಾರ್ಟ್ರಿಜಸ್ಸು, ವೈರು ಬ್ಲಾಸ್ಟ್ ಮಾಡೋದಕ್ಕೆ ಏನೇನು ಬೇಕಿತ್ತೋ ಸುಮಾರು ಪ್ರದೇಶಗಳಲ್ಲಿ ನ್ಯೂ ಇಯರ್ ಪಾರ್ಟಿ ಸಮಯದಲ್ಲೇ ಜನರನ್ನು ಬಲಿ ತಗೊಳ್ಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಅದನ್ನು ವಿಫಲಗೊಳಿಸಿದ್ವು ನಮ್ಮ ಪೊಲೀಸ್ ಮತ್ತು ರಕ್ಷಣಾ ಪಡೆಗಳು.
ಹಾಗೆ ಡೆಲ್ಲಿಯಲ್ಲಿ ಒಂದು ಬ್ಲಾಸ್ಟ್ ಆಯಿತು, ಅನಾಹುತ ಆಯಿತು. ಆದರೆ ಅದಕ್ಕಿಂತ ಮುಂಚೆ ಸಾವಿರ KG ಸ್ಫೋಟಕಗಳನ್ನು ವಶಪಡಿಸ್ಕೊಂಡು ಇಡೀ ದೇಶದ ಉದ್ದಗಲಕ್ಕೂ ಏಕಕಾಲಕ್ಕೆ ಸಾಮೂಹಿಕ ಬ್ಲಾಸ್ಟ್ ಮಾಡುವಂಥ ಪ್ಲ್ಯಾನನ್ನು ವಿಫಲಗೊಳಿಸಿದ್ವು. ಸೇನೆ ತಡೆದಿದ್ದು ಅಷ್ಟಿಷ್ಟಲ್ಲ, ಆಗಿದ್ದು ಒಂದು ನಮಗೆ ಕಾಣಿಸುತ್ತೆ, ಬೈಕೊಳ್ತೀವಿ. ಆದರೆ ತಡೆದಿದ್ದು ಅಷ್ಟಿಷ್ಟಲ್ಲ. ನಮ್ಮ ಸೇನೆ ಕಾರ್ಯಾಚರಣೆ ಜನರನ್ನು ರಕ್ಷಿಸುವಲ್ಲಿ ನಿಜಕ್ಕೂ ದೊಡ್ಡ ಸಾಹಸ ಕಾರ್ಯವನ್ನೇ ಮಾಡಿರೋದು. ಈಗ ಇದರ ನಡುವೆ ನೋಡಿ, ಭಾರತವನ್ನು ಪಾಕಿಸ್ತಾನ ಡ್ರೋನ್ ಕಳಿಸುವ ಮೂಲಕ ಗಡಿ ದಾಟಿ ನಾವು ಬಂದಿದ್ದೀವಿ, ನೀವು ಈಗಲಾದರೂ ಯುದ್ಧ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಟ್ಟಿರೋದು. ನಿನ್ನೆ ಅಷ್ಟೇ ಒಂದು ರಿಪೋರ್ಟ್ ಇಟ್ಟಿದ್ವಿ ನೋಡಿ, ಇವತ್ತು ನಡೆದೇ ಬಿಡ್ತು. ಅಮೆರಿಕದಿಂದ ಎಕ್ಸ್ಪರ್ಟ್ ರಿಪೋರ್ಟ್, ಅಮೆರಿಕದ ಥಿಂಕ್ ಟ್ಯಾಂಕ್ ಒಂದು ರಿಪೋರ್ಟನ್ನು ಇಟ್ಟಿತ್ತು 2026ರಲ್ಲಿ ಯಾವ್ಯಾವ ದೇಶಗಳ ನಡುವೆ ಯುದ್ಧ ಆಗುತ್ತೆ ಅನ್ನುವಂಥ ಒಂದು ಸ್ಪೆಷಲ್ ರಿಪೋರ್ಟ್ ರಿಲೀಸ್ ಆಗಿತ್ತು ನಿನ್ನೆ ಅಮೆರಿಕದಿಂದ. ಆ ರಿಪೋರ್ಟಲ್ಲಿ ಭಾರತ ಪಾಕಿಸ್ತಾನದ ನಡುವೆ ದೊಡ್ಡ ಮಟ್ಟದ ಸಂಘರ್ಷ ಆಗುತ್ತೆ, ಮತ್ತೊಂದು ಭಯೋತ್ಪಾದಕ ದಾಳಿ ಭಾರತದ ಮೇಲೆ ಪಾಕಿಸ್ತಾನದಿಂದ ಆಗುತ್ತೆ, 30 ಜನ ಉಗ್ರರು ಆಲ್ರೆಡಿ ಜಮ್ಮು ಕಾಶ್ಮೀರದ ಒಳಗಡೆ ನುಗ್ಗಿದ್ದಾರೆ, ಪಹಲ್ಗಾಮ್ ದಾಳಿ ಅಂಥದ್ದೇ ದೊಡ್ಡ ದಾಳಿ ಆಗುತ್ತೆ, ಅದಾದಮೇಲೆ ಭಾರತ ಅಟ್ಯಾಕ್ ಮಾಡುತ್ತೆ, ಭಯಂಕರ ಸಂಘರ್ಷ ಆಗುತ್ತೆ, ದಕ್ಷಿಣ ಏಷ್ಯಾದಲ್ಲಿ ದೊಡ್ಡ ಅಶಾಂತಿಗೆ ಇದು ಕಾರಣ ಆಗುತ್ತೆ ಅನ್ನೋ ರೀತಿಯ ರಿಪೋರ್ಟನ್ನು ಇಟ್ಟಿತ್ತು. ಸೊ ಇವ್ರಿಗೆ ಹೆಂಗೆ ಗೊತ್ತು, ಇವರೇ ಮಾಡಿಸ್ತಿದ್ದಾರೆ ಅನ್ನೋದು ಖಚಿತ ಆಯ್ತು ಅಲ್ಲಿಗೆ. ಅಮೆರಿಕ ಈಗ ಬಯಸ್ತಿರೋದೇ ಇಷ್ಟು, ಭಾರತ 4ನೇ ದೊಡ್ಡ ಆರ್ಥಿಕತೆ ಆಯಿತು ನಿನ್ನೆ ಅಷ್ಟೇ ಅಧಿಕೃತವಾಗಿ. ಹಿಂದೆನೇ ವಿವಿಧ ವಲಯಗಳಲ್ಲಿ ಹಿಂದಿಕ್ಕಿತ್ತು, ಓವರಾಲ್ ಎಲ್ಲದರಲ್ಲಿಯೂ ಅಧಿಕೃತವಾಗಿ ಜಪಾನ್ ಹಿಂದಿಕ್ಕಿ ಈಗ 4ನೇ ಸ್ಥಾನದಲ್ಲಿ ಭಾರತ ಇದೆ. ಜರ್ಮನಿಯನ್ನು ಇನ್ನು 1.5-2 ವರ್ಷದಲ್ಲಿ ಬೀಟ್ ಮಾಡಿ ಟಾಪ್ 3ಗೆ ಬರುತ್ತೆ. ಭಾರತವನ್ನು ಈ ಹೊತ್ತಲ್ಲಿ ಹೊಡೆದು ಹಾಕಬೇಕು, ಆರ್ಥಿಕತೆ ಡಿಸ್ಟರ್ಬ್ ಮಾಡಬೇಕು, ಇವರನ್ನು ಭಾರತ ಸೋಲಿಸೋಕ್ಕಾಗಲ್ಲ ಅಂತ ಗೊತ್ತು ಅವ್ರಿಗೆ ಯುದ್ಧದಲ್ಲಿ. ಆದರೆ ಕೆಣಕಬೇಕು, ನಾವು ಕೆರಳಬೇಕು, ಯುದ್ಧ ಆಗಬೇಕು, ಆರ್ಥಿಕತೆ ಕೊಲ್ಯಾಪ್ಸ್ ಆಗಬೇಕು. ಇಷ್ಟಕ್ಕೆ ಇವರು ಮಾಡ್ತಿರೋದು ಬಾಂಗ್ಲಾ ಪಾಕಿಸ್ತಾನದ ಗಲಭೆಯನ್ನು. ಬಾಂಗ್ಲಾದಲ್ಲಿ ಹಿಂದೂಗಳ ಹತ್ಯೆ ಆದಾಗಲೇ ಅಟ್ಯಾಕ್ ನಡೆಯುತ್ತೆ ಅಂತ ಅಂದ್ಕೊಂಡಿದ್ರು, ಈಗ ಆ ಕಡೆಗೆ ಏನು ಮಾಡಿದ್ರು ಇವರು ಬರ್ತಿಲ್ಲ ಅಂತ ಪಾಕಿಸ್ತಾನದ ಮೂಲಕ ಡ್ರೋನ್ ದಾಳಿಯನ್ನು ನಡೆಸೋ ತನಕ ಈಗ ಕೆಟ್ಟದಾದಂಥ ಒಂದು ದಾರಿಯನ್ನು ಪಾಕಿಸ್ತಾನ ಅಮೆರಿಕ ಕುಮ್ಮಕ್ನಿಂದ ಹಿಡಿತಿದೆ. ನೋಡಿ, ನಿನ್ನೆ ರಿಪೋರ್ಟ್ ಬಂತು, ಇವತ್ತು ಡ್ರೋನೇ ಬಂದುಬಿಡ್ತು. ಅಮೆರಿಕ ಅಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ಭಾರತದ ಇಂಟೆಲಿಜೆನ್ಸು 30 ಜನ ಉಗ್ರರ ಬಗ್ಗೆ ಆಲ್ರೆಡಿ ಎಷ್ಟೆಷ್ಟು ಜನ ಬಂದಿದ್ದಾರೆ, 150 ಜನ 200 ಜನ ಗಡಿಯಲ್ಲಿ ನುಸುಳೋಕೆ ನೋಡ್ತಿದ್ದಾರೆ, ಅದನ್ನೆಲ್ಲ BSF ಹಿಮ್ಮೆಟ್ಟಿಸಿದೆ, ಎಲ್ಲ ಹೌದು. ಹಾಗಂತ ಭಾರತ ಮೈಮರೆತಿಲ್ಲ, ತುಂಬಾ ಅಲರ್ಟ್ ಆಗಿದೆ. ಇವರು ಅಮೆರಿಕದವರು ಇಂತಿಷ್ಟು ಬಂದಿದ್ದಾರೆ ಅಂತ ಲೆಕ್ಕ ಕೊಟ್ಟು ದಾಳಿನೂ ಆಗುತ್ತೆ ಅಂತ ಲೆಕ್ಕ ಕೊಡ್ತಾರೆ, ಅಂದರೆ ಇವರೇ ಮಾಡಿಸ್ತಿದ್ದಾರೆ ಅಂತ ಅರ್ಥ ಅಲ್ವಾ. ಇವತ್ತು ಡ್ರೋನು IEDಯನ್ನು ಹೊತ್ತು ಒಳಗಡೆ ನುಗ್ಗೇ ಬಿಟ್ಟಿದೆ. ಸೊ ಏನು ಮಾಡೋಕ್ಕೆ ಹೊರಟಿದೆ ಅಮೆರಿಕ ಭಾರತದ ಒಳಗಡೆ ಅನ್ನೋದು ನೋಡಿ ಎಷ್ಟು ಸ್ಪಷ್ಟವಾಗಿ ಕಾಣ್ತಿದೆ ಅಂತ. ಒಂದು ಕಡೆ ಭಾರತದ ಒಳಗಿನ ಹಲವಾರು ಪ್ರಭಾವಿಗಳು ವಿದೇಶ ಶಕ್ತಿಗಳ ಜೊತೆಗೆ ಕೈ ಜೋಡಿಸಿ ಇಲ್ಲಿ ದಂಗೆ ಎಬ್ಸೋಕೆ ಪ್ರಯತ್ನ ಮಾಡ್ತಿರೋದ್ರ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟು ಅವೆಲ್ಲ ರಾಜಕೀಯ ಜಟಾಪಟಿಗಳಾಗ್ತಿರೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಬಾರ್ಡ್ರಲ್ಲಿ ಸಂಘರ್ಷ ಸೃಷ್ಟಿಯಾಗಲೇಬೇಕು ಅಂತ ಸಿಕ್ಕಾಪಟ್ಟೆ ಕೆರಳಿಸ್ತಿರೋದು ಭಾರತವನ್ನು. ಮತ್ತೊಬ್ಬ ಹಿಂದೂ ಹತ್ಯೆ ಆಯಿತು ನಿನ್ನೆ ಬಾಂಗ್ಲಾದಲ್ಲಿ, ಗಮನಿಸಿದ್ವಿ ನಾವು. 1, 2, 3 ಅಂತ ಲಾಕ್ ಮಾಡಿ ಒಂದು ಹಿಂದೂ ಫ್ಯಾಮಿಲಿಯನ್ನು ಕೂಡ್ ಹಾಕಿ ಬೆಂಕಿ ಹಚ್ಚಿ ಏನೇನು ಚಿತ್ರಹಿಂಸೆ ಕೊಡಬೇಕು ಅಲ್ಲಿರೋ ಮೈನಾರಿಟಿಗೆ ಆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಭಾರತ ಶತಾಯಗತಾಯ ಈಗ ಯುದ್ಧ ಮಾಡಲೇಬೇಕು ಅಂತ ಬಾಂಗ್ಲಾ ಪಾಕಿಸ್ತಾನ ಹಿಡ್ಕೊಂಡು ಆಟ ಆಡಿಸ್ತಿರೋದು. ಅದ್ರ ಬಗ್ಗೆ ಪಾಕಿಸ್ತಾನದ ಅಧಿಕಾರಿನೇ ನಿನ್ನೆ ಒಬ್ಬರು ಓಪನ್ ಆಗಿ ಹೇಳಿದ್ರು, 71ನಲ್ಲಿ ಬಾಂಗ್ಲಾ ಸೃಷ್ಟಿಸ್ಬಿಟ್ವಿ ನಾವು ಅಂತ ಭಾರತ ಅಂದ್ಕೊಂಡಿದ್ರೆ, ಈಗ ಅದೇ ಬಾಂಗ್ಲಾ ಪಾಕಿಸ್ತಾನ ಸೇರಿಕೊಂಡು ಭಾರತವನ್ನು ಸ್ಯಾಂಡ್ವಿಚ್ ಮಾಡಬೇಕಾಗ್ತೀವಿ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರು. ನೋಡಿದ್ವಿ ನಿನ್ನೆ ಪಾಕಿಸ್ತಾನ ಬಾಂಗ್ಲಾದ ಜೊತೆಗೆ ಡಿಫೆನ್ಸ್ ಡೀಲ್ ಮಾಡ್ಕೊಳ್ಳೋಕೆ ಮುಂದಾಗ್ತಿದೆ. ಬಾಂಗ್ಲಾದ ಮೇಲೆ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನನೂ ದಾಳಿ ಮಾಡುತ್ತೆ ಅನ್ನೋ ರೀತಿಯಲ್ಲಿ, ಯಾರ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಇನ್ನೊಂದು ದೇಶ ಬರುತ್ತೆ ಅನ್ನೋ ರೀತಿಯಲ್ಲಿ ಡೀಲ್ ಮಾಡ್ಕೊಳ್ಳೋಕೆ ಮುಂದಾಗ್ತಿರೋದು. ಇಷ್ಟೆಲ್ಲದರ ನಡುವೆ ಭಾರತ ಸುಮ್ಮನೆ ಕೂರುತ್ತೆ ಅಂತನ? ಹಾಗಾದರೆ ಭಾರತ ಸರಿಯಾದ ಸಮಯಕ್ಕಾಗಿ ನೋಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 3-4 ಮಿಸೈಲ್ಗಳ ಟೆಸ್ಟ್ ಆಗಿದೆ. ಬ್ಯಾಲಿಸ್ಟಿಕ್ ಶಾರ್ಟ್ ರೇಂಜ್ ಮಿಸೈಲು 500 ಕಿಲೋಮೀಟರ್ ವ್ಯಾಪ್ತಿ ಪ್ರಿಸೈಸ್ ಅಟ್ಯಾಕ್ ಮಾಡುವಂತಹ, ಅಂದರೆ ನಮಗೆ ಬೇಕಾದ ಜಾಗವನ್ನು ಬ್ಯಾಲಿಸ್ಟಿಕ್ ಮಿಸೈಲು ಸಂಪೂರ್ಣ ಧ್ವಂಸ ಮಾಡಬೇಕಾಗತ್ತೆ ಅಂತಹದ್ದೊಂದು ಶಾರ್ಟ್ ರೇಂಜ್ ನಿನ್ನೆ ಅಷ್ಟೇ ಯಶಸ್ವಿ ಆಯಿತು. ಪಿನಾಕ ಮೊನ್ನೆ ಪಾಕಿಸ್ತಾನವನ್ನು ಶೇಕ್ ಮಾಡ್ತು. K4 3,500 ಕಿಲೋಮೀಟರ್ ಕ್ರಮಿಸುವಂತಹ ಬ್ಯಾಲಿಸ್ಟಿಕ್ ಮಿಸೈಲು ಮೊನ್ನೆ ಹಾರ್ತಾ ಇದ್ದಂಗೆ ಅದನ್ನು ಪಾಕಿಸ್ತಾನ ಖಂಡಿಸ್ತಿದೆ. ಭಾರತ ಮಾಡಿರೋ ಈ ಟೆಸ್ಟು ಬಹಳ ಖಂಡನೀಯ, ಇದು ಜಗತ್ತಿಗೆ ಮಾರಕವಾಗುವಂತಹ ಕ್ಷಿಪಣಿ, ಇದನ್ನು ಜಗತ್ತಿನ ರಾಷ್ಟ್ರಗಳೆಲ್ಲ ಸೇರ್ಕೊಂಡು ಭಾರತವನ್ನು ತಡಿಬೇಕು ಅಂತೆಲ್ಲ ಬಾಯಿ ಬಡ್ಕೊಳ್ತು. ಹೆದರಿ ಕೈಕಾಲು ನಡುಗಿ ಬ್ಯಾಕ್ ಟು ಬ್ಯಾಕ್ ಯಾಕೆ ಮಿಸೈಲ್ಗಳ ಟೆಸ್ಟ್ ಮಾಡ್ತಾ ಇದೆ ಭಾರತ DRDO? ಹಾಗಾದರೆ
ಭಾರತ ಸರ್ವ ಸಿದ್ಧತೆ ಮಾಡ್ಕೊಂಡಿದೆ. ಮಿಜೋರಾಂ, ತ್ರಿಪುರದಲ್ಲಿ ನಮ್ಮ ಆರ್ಮಿ ಹೋಗಿ ನಿಂತಿದೆ. ಇದ್ದಕ್ಕಿದ್ದಂತೆ ಹೊಸ ವಾಯುನೆಲೆಯನ್ನು ಅಲ್ಲಿ ಸ್ಥಾಪಿಸಲಾಗಿದೆ. ಮತ್ತು ಅಂಡರ್ಗ್ರೌಂಡ್ ಶಸ್ತ್ರಾಗಾರವನ್ನು ಭಾರತ ಇದ್ದಕ್ಕಿದ್ದಂತೆ ದೊಡ್ಡ ಪ್ರಮಾಣದಲ್ಲಿ ಗಡಿಯಲ್ಲಿ ಸ್ಥಾಪಿಸಿದೆ. ಅದರ ಅರ್ಥ ಭಾರತ ಮಾಡದೆ ಬಿಡತ್ತೆ ಅಂತಲ್ಲ, ಮಾಡಿದ ಮೇಲೆ ಕೆಲವು ಗಂಟೆಗಳಲ್ಲೇ ಬಾಂಗ್ಲಾ ಪಾಕಿಸ್ತಾನ ಫಿನಿಶ್ ಆಗಬೇಕಾಗತ್ತೆ. ಅಂತಹ ದಾಳಿ ನಡೆಯುತ್ತೆ. ಭಾರತ ಈ ಯುದ್ಧ 3-4 ತಿಂಗಳು ನಡೆಸಬೇಕು, ರಷ್ಯಾ ಆದಂಗೆ ಇಸ್ರೇಲ್ ಆದಂಗೆ ಮಾಡಬೇಕು ಅಂತ ಅಮೇರಿಕದ ಪ್ಲ್ಯಾನ್ ಅಂತೂ ಯಶಸ್ವಿ ಆಗಲ್ಲ. ನಾವು ಮಾಡ್ತೀವಿ, ಆದರೆ ಕಣ್ಣು ಮಿಟುಕಿಸೋದ್ರ ಒಳಗಡೆ ಆಪರೇಷನ್ ಸಿಂಧೂರದ ಮಾಡೆಲ್ ನೋಡಿದ್ದೀರಾ? ಇಡೀ ಜಗತ್ತು ನೋಡಿದೆ, ಬೆರಗಾಗಿದೆ. ಶತಮಾನ ಸ್ಟಡಿ ಮಾಡಬೇಕು ಅಂಥ ಮಾಡೆಲ್ ಅಂತ ಸ್ವೀಡಿಷ್ ಎಕ್ಸ್ಪರ್ಟ್, ಡಿಫೆನ್ಸ್ ಎಕ್ಸ್ಪರ್ಟ್ ನಿನ್ನೆ ಹಾಡಿ ಹೊಗಳಿ ರಿಪೋರ್ಟ್ ಇಟ್ಟಿದ್ದನ್ನು ನೋಡಿದ್ದೀವಿ. ಕೇವಲ 4 ದಿನಗಳಲ್ಲಿ 9 ಭಯೋತ್ಪಾದಕ ಕ್ಯಾಂಪ್ಗಳನ್ನು, 11 ವಾಯುನೆಲೆಗಳನ್ನು, 16-17 ಏರ್ಕ್ರಾಫ್ಟ್ಗಳನ್ನು, ಅಮೇರಿಕದ್ದು F-16 ಸೇರಿದಂತೆ, ಅದು ಹೇಳದೇ ಇರೋಕ್ಕಾಗಲ್ವಲ್ಲ, ಹೊಡೆದು ಹಾಕಿ ಅವರ ನ್ಯೂಕ್ಲಿಯರ್ ಸೈಟನ್ನು ಹೋಗಿ ಟಚ್ ಮಾಡಿ ರುಚಿ ತೋರಿಸಿ ಬಂದಿದ್ದು ಬರೀ 4 ದಿನದಲ್ಲಿ. ಇದು ಯಾವ ದೇಶ, ಜಗತ್ತಿನ ಯಾವ ದೇಶನೂ ಮಾಡೋಕ್ಕಾಗದಂಥ ಒಂದು ಯುದ್ಧ ಕೌಶಲ್ಯ. 4 ದಿನದಲ್ಲಿ ಇಷ್ಟು ಮಾಡೋದು ಅಂದರೆ ಅಸಾಧ್ಯ. ಅದನ್ನು ಪರಮಾಣು ಶಕ್ತಿ ಇರುವಂಥ ರಾಷ್ಟ್ರದ ವಿರುದ್ಧ ಭಾರತ ಮಾಡಿ ತೋರಿಸಿದೆ. ಇನ್ನು ಇಷ್ಟು ಪ್ರಿಪೇರ್ಡ್ ಆಗಿ ಮಾಡಿದ್ರೆ ಮಾಡದೇ ಇರ್ತೀವ? ಕೇವಲ 4 ಗಂಟೆಗಳಲ್ಲೇ ಭಾರತ ಜಗತ್ತು ಶೇಕ್ ಆಗಬೇಕು ಅಂತಹ ದಾಳಿಯನ್ನು ಮಾಡುವ ಸಿದ್ಧತೆ ಮಾಡಿಕೊಂಡಿದೆ, ಡೌಟೇ ಬೇಡ ಅದರಲ್ಲಿ. ಆದರೆ ಪಾಕಿಸ್ತಾನ ಈಗ ಫಸ್ಟ್ ಇಷ್ಟೆಲ್ಲ ಆದಮೇಲೆ, ಆಪರೇಷನ್ ಸಿಂಧೂರ ಆದಮೇಲೆ ಫಸ್ಟ್ ಟೈಮ್ ಮಾಡಬಾರದ ಕೆಲಸ ಮಾಡಿದೆ. ಗಡಿ ದಾಟಿ ಡ್ರೋನ್ ಕಳಿಸುವ ಮೂಲಕ ಹೊತ್ತುಕೊಂಡಿದೆ. ಇಲ್ಲಿಂದ ವಿಚಾರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.